ಇವತ್ತು ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶ ತುಮಕೂರಲ್ಲಿ ನಡೆಯಿತು. ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಮಾತನಾಡ್ತಾ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ನೋಡಿ, ಈ ಸಾಧನಾ ಸಮಾವೇಶದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜನರ ಹಣದಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಕಾಂಗ್ರೆಸ್ಸು ಸಮಾವೇಶ ಮಾಡ್ತಾ ಇದೆ. ಮೋಜು ಮಸ್ತಿ ಮಾಡೋದಕ್ಕೆ ಈ ಸಮಾವೇಶವನ್ನು ಆಯೋಜನೆ ಮಾಡಿರೋದು. ಜನರ ಹಣದಲ್ಲಿ ಮೋಜು ಮಸ್ತಿ ಮಾಡಲು ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದೆ ಅಂತ ಹೇಳಿ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಯಾಕಂದ್ರೆ ಇವತ್ತಿನ ಸಾಧನಾ ಸಮಾವೇಶವನ್ನ ಗಮನಿಸಿದ್ವಿ. ಆ ಇಡೀ ಸಮಾವೇಶದ ಹೈಲೈಟ್ ಆಗಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಾವು ಬೆಳಗ್ಗೆ ತಾನೇ ನಿಮಗೆ ಹೇಳಿದ್ವಿ, ಎಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವೈಭವೀಕರಣ ಆಗ್ತಾ ಇದೆಯಾ ಈ ಸಾಧನಾ ಸಮಾವೇಶದ ಮುಖಾಂತರ. ಯಾಕಂದ್ರೆ ಕಂಪ್ಲೀಟ್ ಆದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೈಲೈಟ್ ಆಗೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದಾರಾ ಅಂತ ಹೇಳಿ. ಹಾಗಾಗಿ ಇವತ್ತು ನಡೆದಂತಹ ಸಾಧನಾ ಸಮಾವೇಶದ ಕುರಿತು ಕಿಡಿಕಾರಿದ್ದಾರೆ. ಯಾರ ಪುರುಷಾರ್ಥಕ್ಕೆ ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸಾಧನಾ ಸಮಾವೇಶ ಅಂತ ಹೆಸರು ಕೊಟ್ಕೊಂಡು ಇವರು ಸಮಾವೇಶ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಜನಸಾಮಾನ್ಯರೇ ವಿಪಕ್ಷಗಳಿಗಿಂತ ಹೆಚ್ಚು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಪಕ್ಷದವರು ಪ್ರಶ್ನೆ ಮಾಡಬೇಕು, ಆದರೆ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾರಿಗೆ ಇಲಾಖೆ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಸಾರಿಗೆ ಇಲಾಖೆ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನೌಕರರಿಗೆ ಅರಿಯರ್ಸ್ ಬಾಕಿ ಉಳಿಸ್ಕೊಂಡಿದೆ, ಅವ್ರಿಗೆ ಬರಬೇಕಾದಂಥ ಹಿಂಬಾಕಿಯನ್ನೇ ಕೊಟ್ಟಿಲ್ಲ. ಎಷ್ಟೇ ಸಂಧಾನ ಸಭೆ ಮಾಡಿದ್ರೂ ಕೂಡ ಫಲ ಆಗಿಲ್ಲ. ಅದರ ಜೊತೆಗೆ ಈ ಶಕ್ತಿ ಯೋಜನೆ ಮೂಲಕ ಫ್ರೀ ಬಸ್ಸು ಅಂದು ಅದರ ಹೊರೆಯೆಲ್ಲ ಬೀಳ್ತಾ ಇರೋದು ಸಾರಿಗೆ ಇಲಾಖೆ, ಸಾರಿಗೆ ನೌಕರರ ಮೇಲೆ. ನೋಡಿ, ಇವತ್ತು ಈ ಫ್ರೀ ಬಸ್ಸು, ಈ ಶಕ್ತಿ ಯೋಜನೆಯಿಂದ, ಈ ಗ್ಯಾರಂಟಿಯಿಂದ ಸಾರಿಗೆ ಇಲಾಖೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದಕ್ಕೆ ಮೊದಲು ಉತ್ತರ ಕೊಡ್ದಲೇನೆ ದೊಡ್ಡದಾಗಿ ಬಡಾಯಿ ಕೊಚ್ಕೊಳ್ತಾರೆ. ನಮ್ಮ ಗ್ಯಾರಂಟಿಗಳನ್ನು ಬೇರೆ ರಾಜ್ಯದವರು ನೋಡು ಕೂಡ ಮಾಡ್ತಾ ಇದ್ದಾರೆ. ಇದು ಗ್ಯಾರಂಟಿಗಳ ಶಕ್ತಿ, ಹೆಂಗಿದೆ ನೋಡಿ ಅಂತ ಹೇಳಿ ಅವರ ಸಂಪುಟದ ಶಾಸಕರುಗಳು, ಸಚಿವರುಗಳು ಮಾತನಾಡಬೇಕೇ ಹೊರತು ಜನಸಾಮಾನ್ಯರಂತೂ ಮಾತನಾಡ್ತಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋದು. BMTC, KSRTC ಒಂದೇ ಒಂದು ಬಸ್ ಕೂಡ ಖರೀದಿ ಮಾಡಿಲ್ಲ. ಒಂದು ಟೈರ್ ಕೂಡ ಬದಲಾವಣೆ ಮಾಡೋಕ್ಕಾಗಿಲ್ಲ. ಬಸ್ ಖರೀದಿ ಮಾಡೋದಕ್ಕೆ ಹೋಗಲಿ, ಒಂದು ಟೈರನ್ನು ಕೂಡ ಬದಲಾವಣೆ ಮಾಡಿಲ್ಲ ಈ ಸರ್ಕಾರಕ್ಕೆ. ಬಸ್ ಮೇಂಟೈನ್ ಮಾಡೋಕ್ಕೆ ಸರ್ಕಾರದ ಬಳಿ ಬಿಡುಗಾಸು ಹಣನೂ ಇಲ್ಲ. ಸಂಬಳ ಕೊಡೋದಕ್ಕೆ ಸರಿಯಾಗಿ ತೀರ್ಮಾನ ಮಾಡ್ತಾ ಇಲ್ಲ. ಪಾಪ 25% ಕೇಳಿದ್ರೆ 12.5% ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಇರುವಂತಹ ಟೈಮಲ್ಲಿ 4500 EV ಬಸ್ಸು ಬೆಂಗಳೂರಿಗೆ ಕೊಡದು ಹೋಗಿದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ನಿಂತಿತ್ತು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಅದರ ಜೊತೆಗೆ ಸಾಧನಾ ಸಮಾವೇಶವನ್ನು ಬಿಟ್ಟು ಬೆಂಗಳೂರಲ್ಲಿ ಕಸದ ರಾಶಿ ಆಗಿದೆ, ಅದನ್ನು ನೋಡಲಿ. ಬ್ರ್ಯಾಂಡ್ ಬೆಂಗಳೂರು ಅಂತಾರಲ್ಲ, DCM DK ಶಿವಕುಮಾರ್ ಅವರು, ಬೆಂಗಳೂರಲ್ಲಿ ಕಸದ ರಾಶಿ ಆಗೋಗಿದೆ. ಜನ ಒದ್ದಾಡ್ತಿದ್ದಾರೆ. ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿಯಾಗಿ ಉಳಿದಿಲ್ಲ, ಗಾರ್ಬೇಜ್ ನಗರ ಆಗೋಗಿದೆ. ಇವೆಲ್ಲ ಮುಂದಿಟ್ಕೊಂಡು ಯಾವ ಮಕ ಇಟ್ಕೊಂಡು ಕಾಂಗ್ರೆಸ್ನವರು ಇವತ್ತು ಸಾಧನಾ ಸಮಾವೇಶ ಮಾಡಿದ್ರು? ಬರೀ ಜಾಹೀರಾತನ್ನ ಕೊಟ್ಟು ಅತಿ ಹೆಚ್ಚು ಅವಧಿ CM ಅಂತ ಹೇಳಿ ಬೊಗಡೆ ಬಿಡ್ತಾ ಇದ್ದಾರೆ. ಚಾಂಪಿಯನ್ ಲೀಡರ್ ಅಂತ ಹೇಳಿ ಪ್ರಾಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ದಿನ ಕುರ್ಚಿಯಲ್ಲಿ ಕೂತಿದ್ವಿ, ಎಷ್ಟು ದಿನ ಆಡಳಿತ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಅಧಿಕಾರ ಇರಬೇಕಾದ್ರೆ ಎಷ್ಟು ಜನರ ಜೀವನವನ್ನ ಬದಲಾವಣೆ ಮಾಡಿದ್ದೀರಾ ನೀವು, ಎಷ್ಟು ಜನರ ಬದುಕನ್ನ ಹಸನು ಮಾಡಿದ್ದೀರಾ ಅನ್ನೋದು ಬಹಳಷ್ಟು ಮುಖ್ಯ. ಸಾಧನಾ ಸಮಾವೇಶ ಸರ್ಕಾರದ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ನಾವು ಕಟ್ಟಿರುವಂತಹ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡಿ ಕೂತಿದ್ದಾರೆ. ಇವ್ರಿಗೆಲ್ಲ ನಾಚಿಕೆ ಆಗಲ್ವಾ? ಇದರಿಂದ ಯಾರ ಹೊಟ್ಟೆ ಕೂಡ ತುಂಬಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹರಿಹಾಯ್ದ್ರು ಸರ್ಕಾರದ ವಿರುದ್ಧ, ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ. ನೋಡಿ, ಇವತ್ತಿನ ಸಾಧನಾ ಸಮಾವೇಶ ಬರೀ ಪರಮೇಶ್ವರ್ ಅವರ ವೈಭವೀಕರಣ ಆಯಿತು. ಇಲ್ಲಿ ಯಾವ ಗ್ಯಾರಂಟಿಯಿಂದನೂ ಕೂಡ ಜನರ ಹೊಟ್ಟೆ ತುಂಬ್ತಾ ಇಲ್ಲ. ಜನರ ಮೇಲೆ ಬರೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನವರು BJP ಮೇಲೆ ಆರೋಪ ಮಾಡಿದ್ರೆ, BJP JDSನವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ. ಸೊ ನೋಡೋಣ ಇದೆಲ್ಲಿ ಯಾವ ರೀತಿ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ, ಏನಾಗಬಹುದು ಅಂತ.